ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲ ಕಮ್ಮಿ ಹಿಂದೆ ಕಾಟೇರ. ಒಂದು ಕಡೆ ಢವ ಢವ ಶುರುವಾಗಿದೆ ಪ್ರಕರಣದ ಆರೋಪಿಗಳಿಗೆ. A1 A2 ಹಾದಿಯಾಗಿ ಟೆನ್ಷನ್ ಏನಾಗುತ್ತೋ ಅಂತ. ನಿದ್ದೆ ಇಲ್ಲದೆ ಬಳಲಿ ಬೆಂಡಾಗಿದ್ದಾರೆ ದರ್ಶನ್. ಬೇಲ್ ಸಿಗತ್ತೋ ಇಲ್ವಾ ಗೊತ್ತಿಲ್ಲ. ಇವತ್ತು ಅರ್ಜಿ ವಿಚಾರಣೆ ಕೂಡ ಇದೆಯಂತೆ. ಕೇಸ್ನಿಂದ ಬಳಲಿ ಬೆಂಡಾಗಿ ಹೋಗಿದ್ದಾರೆ ನಟ ದರ್ಶನ್. ಸೊ ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಅಂತ ಇರೋದು ಇವತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ಇದೆ. ಇವತ್ತು ಬೇಲ್ ಸಿಗೋ ನಿರೀಕ್ಷೆ ಅಂತೂ ದರ್ಶನ್ ಅವ್ರಿಗೆ ತುಂಬಾ ಇದೆಯಂತೆ. ಸಿಗತ್ತೆ ಬೇಲ್ ಅಂತ, ಬಟ್ ಡೌಟ್ ಸಿಗೋದು. ಅವ್ರು ಅನ್ಕೊಂಡಿದ್ರು ಸಿಗತ್ತೆ ಅಂತ, ಬಟ್ ಸಿಗೋದು ಡೌಟ್. ಲಾಯರ್ ಕೂಡ ಮೊನ್ನೆ ಹೋಗಿದ್ದಾರೆ, ಅವ್ರನ್ನ ಮೀಟ್ ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ವಿಚಾರಣೆ ಇದೆ. ಏನಾಗಬಹುದು? ದರ್ಶನ್ ಪರವಾಗಿರತ್ತಾ ಇವತ್ತಿನ ಜಡ್ಜ್ಮೆಂಟ್? ಇವತ್ತಿನ ಆರ್ಡರ್ ಏನ್ ಆಗಿರಬಹುದು? ಸಾಕಷ್ಟು ಕುತೂಹಲ ಇದೆ. ಇಡೀ ದರ್ಶನ್ ಅಭಿಮಾನಿಗಳೇ ದೇವಸ್ಥಾನ ಹೋಮ ಹವನ ಅಂತ ಮುಂದಾಗಿದ್ದಾರೆ. ಕೇವಲ ಕುಟುಂಬಸ್ಥರು ಸ್ನೇಹಿತರು ಮಾತ್ರ ಅಲ್ಲ, ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ವಿಜಯಲಕ್ಷ್ಮಿ ಅವರಂತೂ ಈಗಾಗಲೇ ಬಹಳಷ್ಟು ಬಾರಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಅವ್ರ ತಾಯಿ, ಅಕ್ಕ, ಭಾವ ಎಲ್ಲರೂ ಕೂಡ ಹೋಗಿ ಧೈರ್ಯ ತುಂಬಿ ಬಂದಿದ್ರು. ಇವತ್ತು ಬೇಲ್ ಅರ್ಜಿ ಇದೆ. ಅರ್ಜಿ ವಿಚಾರಣೆ ಏನಾಗಬಹುದು ಗೊತ್ತಿಲ್ಲ. ಸದ್ಯದ ಕುತೂಹಲ ಅಂತೂ ಇದ್ದೇ ಇದೆ ಇವತ್ತು. ಬೇಲ್ ಅರ್ಜಿ ಓಕೆ ಅಂತಾರ? ಏನ್ ಹೇಳ್ತಾರೆ ಜಡ್ಜು? ಒಂದ್ ಕಡೆ ಇವತ್ತು ಸಿಕ್ಕೇ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ದರ್ಶನ್ ಕೂಡ ಇರೋದು. ಏನಾದ್ರೂ ಆಗ್ಲಿ ನನಗಂತೂ ಇವತ್ತು ಜಾಮೀನ್ ಸಿಗತ್ತೆ ಅಂತ, ಬಟ್ ಎಷ್ಟರ ಮಟ್ಟಿಗೆ ಸಿಗತ್ತೆ ಅನ್ನೋದು ಗೊತ್ತಿಲ್ಲ. ಟೆನ್ಷನ್ ನಲ್ಲಿರುವ ಪುತ್ರನಿಗೆ ತಾಯಿ ಮೊನ್ನೆಯಷ್ಟೇ ಧೈರ್ಯವನ್ನ ತುಂಬಿದ್ರು. ಮತ್ತೊಮ್ಮೆ ವೀಣಾ ತೂಗುದೀಪ್ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಬೇಲ್ ವಿಚಾರವನ್ನ ಮಾತನಾಡಿ ಅಲ್ಲಿ ಧೈರ್ಯ ತುಂಬಿದ್ದಾರೆ ಅಂತ ಹೇಳಲಾಗ್ತದೆ. ಇವತ್ತು ಬೇಲ್ ಅರ್ಜಿ ವಿಚಾರಣೆ ಕೂಡ ಇದೆ. ವಕೀಲರಿದ್ದಾರೆ, ಬೇಲ್ ಕೊಡ್ತಾರೆ, ಬೇಲ್ ಸಿಗತ್ತೆ ಅನ್ನುವಂತಹ ಹೋಪ್ಸ್ ತುಂಬಿಸಿ ಹೋಗಿದ್ದಾರೆ. ತಾಯಿ ಮೀನಾ ತೂಗುದೀಪ್ ದರ್ಶನ್ಗೆ ಏನು ಭಯ ಪಡ್ಬೇಡ, ಟೆನ್ಷನ್ ಆಗ್ಬೇಡ, ಮಾತಾಡಿದೀವಿ ಲಾಯರ್ ಹತ್ರ, ಬೇಲ್ ಖಂಡಿತ ಸಿಕ್ಕೇ ಸಿಗತ್ತೆ, ಸೊ ಧೈರ್ಯವಾಗಿರು ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ತಾಯಿ ಮೀನಾ ತೂಗುದೀಪ್. ಹಿಂದೆ ಕೂಡ 4-5 ದಿನದ ಹಿಂದೆ ಕೂಡ ಬಂದಿದ್ರು ಮಗಳು ಅಳಿಯನ ಜೊತೆಗೆ ಪುತ್ರನನ್ನ ನೋಡ್ಲಿಕ್ಕೆ. ಯಾಕಂದ್ರೆ ಕನವರಿಸ್ತಾ ಇದ್ರು ಮೀನಾ ತೂಗುದೀಪ್ ಅವರನ್ನ. ಸೊ ನೋಡ್ಲೇಬೇಕು ಇವತ್ತು ಶತಾಯಗತಾಯ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬೇಲ್ ಅರ್ಜಿ ಇದೆ. ಸೊ ಲಾಯರ್ನ ಕೂಡ ಕರ್ಕೊಂಡು ಹೋಗಿದ್ರು ಹಿಂದೆ ವಿಜಯಲಕ್ಷ್ಮಿ ಅವರು. ಅದಾದ ನಂತರ ಲಾಯರ್ ಕೂಡ ಹೋಗಿ ಮೀಟ್ ಮಾಡಿ ಬಂದಿದ್ರು. ಒಂದಷ್ಟು ವಿಚಾರಗಳನ್ನ ಪ್ರತ್ಯೇಕವಾಗಿ ದರ್ಶನ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಬಂದಿದ್ರು. ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಇದೆ. ಬೇಲ ಮತ್ತೆ ಜೈಲ ಗೊತ್ತಿಲ್ಲ. ಕಸ್ಟಡಿ ಅಂತೂ ಮುಂದುವರಿತಾ ಇದೆ. ತಿಂಗಳಾಂತ್ಯದವರೆಗೂ ಕಸ್ಟಡಿ ಇರಬೇಕಾಗತ್ತೆ ದರ್ಶನ್. ಸತ್ತ ಜೈಲ ಬೇಲ ಅನ್ನೋದು ಗೊತ್ತಿಲ್ಲ.
57ನೇ CCH ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯ ಇದೆ. ಸಿಗತ್ತಾ ಇಲ್ವಾ, ಏನಾಗತ್ತೆ ಅನ್ನೋದು